ರೇಣುಕಾ ಯಲ್ಲಮ್ಮ ದೇವಸ್ಥಾನ ಅನ್ನೋದು ಇದಕ್ಕೆ ಚಿಕ್ಕ ಸೌದತ್ತಿ ಅಂತ ಹೆಸರು ಬಂದಿದೆ. ಇದರ ವಿಶೇಷತೆ ಏನು? ಈ ದೇವಸ್ಥಾನದ್ದು ಎಷ್ಟು ವರ್ಷ ಆಯಿತು ಈ ದೇವಸ್ಥಾನ ಸ್ಟಾರ್ಟ್ ಆಗಿ? ಇದ್ರ ಬಗ್ಗೆ ಒಂಚೂರು ಮಾಹಿತಿ ಕೊಡಿ ಸರ್. ಸುಮಾರು ಒಂದು 25 ವರ್ಷ ಆಯ್ತು ಈ ದೇವಸ್ಥಾನ ಆಗಿ. ಇವಾಗ ದೊಡ್ಡ ಸೌದತ್ತಿ ಅಂತ ಇದೆ, ಧಾರವಾಡ ಹತ್ರ ಬರುತ್ತೆ. ಹಾಗಾಗಿ ಅಲ್ಲಿ ಹೋಗದೇ ಇರುವಂಥ ಭಕ್ತರೆಲ್ಲ ಇಲ್ಲಿ ಚಿಕ್ಕ ಸೌದತ್ತಿ ಅಂತ ಒಂದು ಕ್ಷೇತ್ರ ಅಭಿವೃದ್ಧಿ ಆಯಿತು. ಪ್ರತಿ ದಿವಸ ದೇವಿಗೆ ನಾನಾ ವಿಧ ಪುಷ್ಪ ಪೂಜೆಗಳು ಮತ್ತು ತುಂಬ ವಿಜೃಂಭಣೆಯಿಂದ ವಾರ್ಷಿಕೋತ್ಸವ ಮಾಡ್ತಾರೆ 5 ದಿವಸ ಕಾಲ. ಹಾಗೆ ಸಂಬಂಧಪಟ್ಟ ಪ್ರತಿ ಶುಕ್ರವಾರದಂದು ಅನ್ನದಾಸೋಹ ಇರುತ್ತೆ. ಪ್ರತಿದಿನ ಭಕ್ತಾದಿಗಳು ಬರ್ತಾರೆ. ಆ ಭಕ್ತಾದಿಗಳು ತಾಯಿ ಹತ್ರ ಏನು ಕೇಳ್ಕೊಡ್ತಾರೋ ಎಲ್ಲ ರೀತಿಯಲ್ಲೂ ಆ ತಾಯಿ ನೆರವೇರಿಸ್ಕೊಂಡು ಬರ್ತಾ ಇದ್ದಾರೆ. ನಮ್ಗೆ ಯಾವ್ಯಾವ ಥರ ಕಷ್ಟ ಕಾರ್ಪಣ್ಯಗಳಿರುತ್ತೋ ಅದನ್ನೆಲ್ಲ ನಿವಾರಣೆ ಮಾಡುವಂಥ ಶಕ್ತಿ ದೊಡ್ಡ ಸೌದತ್ತಿಗೆ ಹೋಗದೇ ಇರುವಂಥ ಭಕ್ತಾದಿಗಳೆಲ್ಲ ಚಿಕ್ಕ ಸೌದತ್ತಿಗೆ ಬರ್ತಾರೆ. ತುಂಬ ದೂರದಿಂದ ಕೂಡ ಈ ದೇವಾಲಯಕ್ಕೆ ಎಲ್ಲ ಭಕ್ತಾದಿಗಳು ಆಗಮಿಸಿ ಅವರ ಮನಸ್ಸಿನಲ್ಲಿರುವಂಥದ್ದೆಲ್ಲವನ್ನು ತಾಯಿಗೆ ಒಪ್ಪಿಸಿ ಅವರ ಇಷ್ಟಾರ್ಥಗಳೆಲ್ಲ ನೆರವೇರ್ಕೊಂಡು ಬರ್ತಾ ಇದೆ. ಹಾಗಾಗಿ ನಾವು ಒಂದು 6 ತಿಂಗಳಾಯಿತು ಅನ್ನದಾಸೋಹ ಕೂಡ ಏರ್ಪಡಿಸಲಾಯಿತು. ಪ್ರತಿ ಶುಕ್ರವಾರದಂದು 12 ಗಂಟೆಗೆ ಮಹಾಮಂಗಳಾರತಿ, ಒಂದು 3 ಗಂಟೆ ಕಾಲ ಅನ್ನದಾಸೋಹ, 1000 ಜನದವರೆಗೂ ಅನ್ನದಾಸೋಹ ನಡೆಯುತ್ತೆ. ಹಾಗೆ ದಸರಾಲ್ಲೂ ಕೂಡ ವಿಜೃಂಭಣೆಯಿಂದ ಆ ತಾಯಿಗೆ ನಾನಾ ವಿಧ ಅಲಂಕಾರ ಮತ್ತು ಷೋಡಶೋಪಚಾರ ಪೂಜೆಗಳಿಂದ ಆ ತಾಯಿ ಎಲ್ಲ ರೀತಿಯಲ್ಲೂ ಈ ಗ್ರಾಮ, ಈ ಕ್ಷೇತ್ರವನ್ನು ಎಲ್ಲ ರೀತಿಯಲ್ಲೂ ಅಭಿವೃದ್ಧಿಯನ್ನು ಮಾಡ್ತಾ ಎಲ್ಲ ಸಂಕಷ್ಟಗಳನ್ನೆಲ್ಲವನ್ನು ನಿವಾರಣೆ ಮಾಡ್ತಾ ಬರ್ತಾ ಇದ್ದಾಳೆ. ಇಲ್ಲಿ ಜಾತ್ರೆನೂ ನಡೆಯುತ್ತಾ ಸರ್? ಇಲ್ಲಿ ಜಾತ್ರೆ ಎಲ್ಲ, ಅಲ್ಲಿ ದೊಡ್ಡ ಸೌದತ್ತಿಯಲ್ಲಿ ಜಾತ್ರೆ ಎಲ್ಲ ಮಾಡ್ತಾರೆ. ಇಲ್ಲಿನೂ ಜಾತ್ರೆ ಏನಾದರೂ ಮಾಡ್ತೀರಾ ತಾವು? ಸದ್ಯಕ್ಕೆ ಇನ್ನೂ ಜಾತ್ರೆ ಶುರು ಮಾಡಿಲ್ಲ. ಈ ವಾರ್ಷಿಕೋತ್ಸವ ಆದಮೇಲೆ ನಮ್ಮ ಮುನ್ರಾಜ್ ಸರ್ ಅವರು ಈ ದೇವಾಲಯ ಧರ್ಮಕರ್ತರು ಎಲ್ಲ ರೀತಿಯಲ್ಲೂ ನೆರವೇರಿಸಬೇಕು ಅಂತ ಎಲ್ಲ ರೀತಿಯಲ್ಲೂ ಅದನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ. ಅದ್ರ ಬಗ್ಗೆ ಮಾಹಿತಿ ನಮ್ಮ ದೇವಾಲಯ ಧರ್ಮಕರ್ತರು ಅದಕ್ಕೆ ಮಾಹಿತಿ ಕೊಡ್ತಾರೆ. ತಮ್ಮ ಹೆಸರು ಸರ್? ರವಿ ಅಂತ. ನಾವು ಅರ್ಚಕರ ಸರ್ ತಾ ಇಲ್ಲಿ? ಹೌದು, ಇಲ್ಲಿ ಪ್ರಧಾನ ಅರ್ಚಕರು. ಹಾಗೆ ನಮಗೆ ಹೋದ ಏಪ್ರಿಲಲ್ಲಿ ಕಾಶಿ ವಿಶ್ವನಾಥ ಸ್ವಾಮಿ ಕೂಡ ಪ್ರತಿಷ್ಠಾಪನೆ ಆಯಿತು. ಅದು ಕೂಡ ಪ್ರತಿ ದಿವಸ ಪೂಜೆ ಪುನಸ್ಕಾರಗಳು ನಡೀತಾ ಇದೆ. ಕಾಶಿ ವಿಶ್ವನಾಥ ಕೂಡ ನೆಲೆಸಬೇಕು ಅಂದರೆ ಆ ಜಾಗ ಬಂದ್ಬಿಟ್ಟು ಒಂದು 20-30 ವರ್ಷ ಕಾಲ ಹೋಮ ಆಗಿರುವಂಥ ಜಾಗ. ಆ ಜಾಗದಲ್ಲೇ ನಾವು ಕಾಶಿಯಿಂದ ಲಿಂಗವನ್ನು ತರಿಸಿ ಕಾಶಿ ವಿಶ್ವನಾಥನ ಪ್ರತಿಷ್ಠಾಪನೆ ಕೂಡ ಆಗುತ್ತೆ. ಹಾಗಾಗಿ ಪ್ರತಿ ಪೌರ್ಣಮಿಗಂದು ಇಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ, ಅಮಾವಾಸ್ಯೆಗೆ ದುರ್ಗಾ ಹೋಮ ನಡೆಯುತ್ತೆ, ಮತ್ತು ಸಂಕಷ್ಟಹರ ಗಣಪತಿ ಪೂಜೆ ನಡೆಯುತ್ತೆ. ಗುರುಪೌರ್ಣಮಿ ಎಂದು ಬಾಬಾ ಅವರು ಇರೋದರಿಂದ ನಮಗೆ ಗುರುಪೌರ್ಣಮಿ ಪೂಜಾ ಕಾರ್ಯಕ್ರಮ ಇರುತ್ತೆ. ಮತ್ತು ಎಲ್ಲ ಥರದ ಆಶ್ಲೇಷ ದೋಷಗಳು ಮತ್ತು ಸರ್ಪದೋಷಗಳು ಇದಕ್ಕೆ ಸಂಬಂಧಪಟ್ಟಿದ್ದು ಸರ್ಪಶಾಂತಿ ಕೂಡ ಇಲ್ಲಾಗುತ್ತೆ. ಹಾಗೆ ನಮಗೆ ಶಿವರಾತ್ರಿ, ಈ ಸಲ ಬರುವಂಥ ಶಿವರಾತ್ರಿಯಲ್ಲಿ ವಿಜೃಂಭಣೆಯಿಂದ ಆ ಕಾಶಿ ವಿಶ್ವನಾಥ ನೆಲೆಸಿರೋದ್ರಿಂದ ತುಂಬ ವಿಶೇಷವಾಗಿ ಇಲ್ಲಿ ಪೂಜೆ ಪುನಸ್ಕಾರಗಳು ನಡೆಯುತ್ತೆ. ಸಕಾಲಕ್ಕೆ ಭಕ್ತಾದಿಗಳು ಬಂದು ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಸರ್ ನಮಸ್ಕಾರ. ಇದು ಒಂದು ರೇಣುಕಾ ಯಲ್ಲಮ್ಮ ದೇವಸ್ಥಾನ. ಇದಕ್ಕೆ ಚಿಕ್ಕ ಸೌದತ್ತಿ ಅಂತ ಇಡೀ ಬೆಂಗಳೂರಲ್ಲಿ ಪ್ರಸಿದ್ಧವಾಗಿರುವಂಥ ಒಂದು ದೇವಸ್ಥಾನ ಸರ್. ಇದು ಯಾವಾಗ ನಿರ್ಮಾಣ ಆಯಿತು? ಇದರಲ್ಲಿಂದ ಪವಾಡ ಏನು? ಇದ್ರ ಬಗ್ಗೆ ಒಂಚೂರು ಮಾತಾಡಿ ಸರ್. ಇದು 25 ವರ್ಷ ನಿರ್ಮಾಣ ಆಗಿ 25 ವರ್ಷ ಆಯಿತು. ಮೊದಲು ಒಂದು ಸಣ್ಣದಾಗಿ ಒಂದು 10 ಅಡಿಗೆ 15 ಅಡಿ ನಾವು ಇಲ್ಲಿ ಆಯಮ್ಮನ ದೇವಸ್ಥಾನವನ್ನು ಕಟ್ಟಿದ್ವಿ. ಈಗ 25 ವರ್ಷದಿಂದ ಸುಮಾರು ಎಲ್ಲ ಕಡೆನೂ ಪ್ರಚಾರ ಆಗಿ ಚಿಕ್ಕ ಸೌದತ್ತಿ ಅಂತೇಳಿ ಜನ ಜಾಸ್ತಿ ಬರೋದರಿಂದ ಚಿಕ್ಕ ಸೌದತ್ತಿ ಅಂತೇಳಿ ದೇವಸ್ಥಾನಕ್ಕೆ ನಾವು ಹೆಸರಿಟ್ಟು, ಮತ್ತು ದೊಡ್ಡ ಸೌದತ್ತಿ ಅಂತೇಳಿ ಹುಬ್ಬಳ್ಳಿ ಧಾರವಾಡ ಹತ್ರ ಇರೋದರಿಂದ ಸುಮಾರು 500 ಕಿಲೋಮೀಟ್ರ್ ದೂರ ಇದೆ. ಅದಕ್ಕೋಸ್ಕರ ಅಲ್ಲಿಂದ ಅರ್ಚಕರು ಕೂಡ ಇಲ್ಲಿ ಬಂದು ಪ್ರತಿಷ್ಠಾಪನೆ ಮಾಡುವಾಗ ಅವರೇ ನಿಂತ್ಕೊಂಡು ಎಲ್ಲ ಈ ತಾಯಿನ ಪ್ರತಿಷ್ಠಾಪನೆ ಮಾಡಿ ಒಳ್ಳೆ ಜಾಗ ಇದೆ. ಇದನ್ನು ಚಿಕ್ಕ ಸೌದತ್ತಿ ಅಂತೇಳಿ ಹೆಸರಿಡಿ ಅಂತೇಳಿ ಅವರೇ ನಾಮಕರಣ ಮಾಡಿಬಿಟ್ಟು ಹೋಗಿದ್ದು.
ಹಾಗಾಗಿ ಅಲ್ಲಿಂದನೇ ಚಿಕ್ಕ ಸೌದತ್ತಿ ಅಂತೇಳಿ ಹೆಸರು ನಾವಿಟ್ಟು ಅಲ್ಲಿಂದ ಪ್ರಾರಂಭ ಮಾಡಿದ್ದೀವಿ. ಸೌದತ್ತಿಯಲ್ಲಿ ಏನೇನು ನಡೆಯುತ್ತೋ ಆ ಥರ ಇಲ್ಲಿ ಅನ್ನ ಸಂತರ್ಪಣೆ ಆಗಲಿ ಇವೆಲ್ಲ ಇಲ್ಲಿನೂ ಕಾರ್ಯಕ್ರಮ ನಡೀತವೆ ಸರ್? ಯಾಕಂದರೆ ಸೌದತ್ತಿ ದೊಡ್ಡ ಸೌದತ್ತಿಗೆ ಇತಿಹಾಸ ಇದೆ. ಯಾಕಂದರೆ ಸಾವಿರಾರು ವರ್ಷದ ಎಮ್ಮ ಅಲ್ಲಿ ನೆಲೆಸಿರೋದು. ಇಲ್ಲಿ 25 ವರ್ಷದ ಮಾತ್ರ ಇಲ್ಲಿ ನೆಲೆಸಿರೋದು. ಯಾಕಂದರೆ ಸೌದತ್ತಿಗೂ ನಾವು ಕನ್ಫರ್ಮ್ ಮಾಡೋಕ್ಕಾಗಲ್ಲ. ಯಾಕಂದರೆ ಅದು ಸಾವಿರಾರು ವರ್ಷಗಳಿಂದ ಇಡೀ ಪ್ರಪಂಚದಲ್ಲೇ ಅಲ್ಲಿ ಭಕ್ತರು ಅಲ್ಲಿಗಿದ್ದಾರೆ. ಆ ತಾಯಿ ಇಲ್ಲಿ ಬಂದು ನೆಲೆಸಿದ್ದೀನಿ ಅಂತೇಳಿ ಅಲ್ಲಿಗೆ ಯಾರು ಹೋಗೋಕ್ಕಾಗ್ದಿರ ಅಂಥವ್ರು ಇಲ್ಲಿ ಈ ಅಮ್ಮನ ದರ್ಶನ ಮಾಡಿದ್ರೆ ಅಲ್ಲಿ ದರ್ಶನ ಮಾಡೋಷ್ಟೇ ಪುಣ್ಯ ಸಿಗುತ್ತೆ ಅಂತೇಳಿ ದೇವಸ್ಥಾನದ ಅರ್ಚಕರು ಅಲ್ಲಿ ಹೇಳಿರೋಂಥ ಮಾತು. ಈ ದೇವಸ್ಥಾನ ಎಲ್ಲಿ ಬರುತ್ತೆ ಸರ್ ಇದ್ರ ಅಡ್ರೆಸ್ಸು? ಇದು ಅಡ್ರೆಸ್ಸು ತಾವರೆಕೆರೆ BTM ಲೇಔಟು ಫಸ್ಟ್ ಸ್ಟೇಜ್ ಬರುತ್ತೆ. ಈ ಕಡೆಯಿಂದ BTM ಕಡೆಯಿಂದ ಜಯದೇವ ಕಡೆಯಿಂದ ಬಂದರೆ 16th ಮೇನ್ ಅಂತೇಳಿ ಅಲ್ಲಿಂದ ಪೆಟ್ರೋಲ್ ಬ್ಯಾಂಕು, ಆ ಪೆಟ್ರೋಲ್ ಬ್ಯಾಂಕ್ ಲೆಫ್ಟಿಗೆ ತೊಗೊಂಡ್ರೆ ತಾವರೆಕೆರೆ ವಿಲೇಜ್ ಅಂತ ಬರುತ್ತೆ. ಆ ವಿಲೇಜ್ ಪಕ್ಕದಲ್ಲೇ ಚಿಕ್ಕ ಸೌದತ್ತಿ ಅಂತೇಳಿ ನಾಮಕರಣ ಮಾಡಿದ್ವಿ. ಸರ್ ತಾವು ಏನಾಗಿದ್ದೀರಾ ಇಲ್ಲಿ? ಸರ್ ನಾನು ಇಲ್ಲಿ ಯಾಕಂದರೆ ನಾನು ರಾಮನಗಡಿ ಸಾಹೇಬರ ಜೊತೆ ಸಾಕಷ್ಟು ವರ್ಷಗಳಿಂದ ನಾನು ಗುರುತಿಸ್ಕೊಂಡು, ಹಾಗಾಗಿ ಅವರು ನನಗೆ ನಾನು ಮಾಡೋಂಥ ಸೋಷಿಯಲ್ ವರ್ಕು, ನಾನು ಮಾಡೋಂಥ ಕೆಲಸವನ್ನು ಗುರುತಿಸಿ ನನಗೆ ಕಾರ್ಪೊರೇಟರ್ ಸೀಟನ್ನು ನನಗೆ ಕೊಟ್ಟರು. ಹಾಗಾಗಿ ಕೊಟ್ಟು ನನ್ನನ್ನು ಗೆಲ್ಲಿಸ್ಕೊಂಡು ನನ್ನನ್ನು ಈ ಭಾಗದಲ್ಲಿ ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂಥ ನಮ್ಮ ರಾಮಲಿಂಗರೆಡ್ಡಿ ಸಾಹೇಬ್, ನಮ್ಮ ಗುರುಗಳಾದಂಥ ರಾಮಲಿಂಗರೆಡ್ಡಿ ಸಾಹೇಬಿಗೆ ನಾನು ಧನ್ಯವಾದಗಳು ಹೇಳಬೇಕಲ್ಲ. ಯಾಕಂದರೆ ನಾನು ಇಷ್ಟೆಲ್ಲ ಬೆಳಿಬೇಕಂದ್ರೆ ಅವರೇ ಕಾರಣ. ಅದ್ರ ಜೊತೆಗೆ ತಾಯಿ, ಆ ತಾಯಿ ಆಶೀರ್ವಾದ ಮತ್ತು ರಾಮಲಿಂಗರೆಡ್ಡಿಯವರ ಫ್ಯಾಮ್ಲಿ ಆಶೀರ್ವಾದ ನಮ್ಮ ಮೇಲೆ ಇರೋದ್ರಿಂದ ನಾನು ಈ ಭಾಗದಲ್ಲಿ ಈ ಟೆಂಪಲ್ಲು ಮತ್ತು ಈ ಗಣಪತಿ ಟೆಂಪಲ್ ಮಾಡಿದ್ದೀವಿ, ಪಕ್ಕದಲ್ಲೇ ಸಾಯಿಬಾಬಾ ಟೆಂಪಲ್ ಮಾಡಿದ್ದೀವಿ, ಆಮೇಲೆ ಇದು ಈಶ್ವರನ್ ಟೆಂಪಲ್, ಈ ಭಾಗದಲ್ಲಿ ಈಶ್ವರನ ಟೆಂಪಲ್ ಕೂಡ ಮಾಡಿದ್ದೀವಿ. ಹಾಗಾಗಿ ಎಲ್ಲ ಅನುಕೂಲಗಳು ಇಲ್ಲಿದೆ. ಆಮೇಲೆ ನಮ್ಮ ರಾಮಲಿಂಗರೆಡ್ಡಿ ಸಾಹೇಬರು ಅವರ ನೇತೃತ್ವದಲ್ಲಿ ಈ ಭಾಗದಲ್ಲಿ ಸಾಕಷ್ಟು ಜನ ಬಡವರಿದ್ದಾರೆ, ಅವ್ರಿಗೇನಾದರೂ ಪ್ರೋಗ್ರಾಮ್ಗಳು ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತೇಳಿ ಇಲ್ಲಿ ಈ ಭಾಗದಲ್ಲಿ ಒಂದು ಚೌಟ್ರಿ ಕಟ್ಟೋದಕ್ಕೆ ಕೂಡ ಅವರು ಸುಮಾರು 2 ಕೋಟಿ ರೂಪಾಯಿ ಅನುದಾನವನ್ನು ಈ ಭಾಗಕ್ಕೆ ಕೊಟ್ಟು ಇಲ್ಲಿ ಕನ್ಸ್ಟ್ರಕ್ಷನ್ ಮಾಡಿ ಇಲ್ಲಿ ಇರ್ತಕ್ಕಂಥ ಅಕ್ಕಪಕ್ಕ ಈ ವಾರ್ಡ್ನಲ್ಲಿ ಇರ್ತಕ್ಕಂಥ ಮತ್ತು BTM ಇರ್ತಕ್ಕಂಥ ಕ್ಷೇತ್ರದಲ್ಲಿ ಯಾರೇ ಬಡವರಿದ್ದರೂ ಕೂಡ ಇಲ್ಲಿ ಬಂದು 5,000 ರಿಂದ 10,000 ರೂಪಾಯಿ ಒಳಗಡೆ ಈ ಭಾಗದಲ್ಲಿ ಫಂಕ್ಷನ್ ಮಾಡಿಕೊಂಡು ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ಬೋದು ಅಂತೇಳಿ ಮಾಡಿದ್ದಾರೆ. ಆಮೇಲೆ ಈ ಮದುವೆ, ಸಾಮೂಹಿಕ ಮದುವೆ ಏನಾದರೂ ಮಾಡಿಸ್ತೀರಾ ಸರ್ ದೇವಸ್ಥಾನದಲ್ಲಿ ತಾವು? ನಾನು ಕಾರ್ಪೊರೇಟರ್ ಆದಾಗ ವರ್ಷಕ್ಕೆ ಸುಮಾರು 101 ಮದುವೆ ಮಾಡೋ ಕಾರ್ಯಕ್ರಮ ಕೂಡ ಇಲ್ಲಿ ಹಮ್ಮಿಕೊಂಡಿದ್ವಿ. ಸುಮಾರು ಒಂದು 300 ರಿಂದ 400 ಮದುವೆಗಳನ್ನ ನಾವು ಇಲ್ಲಿ ಬಡವ್ರನ್ನ ಮದುವೆಗಳಾಗೋಂಥ ಕೆಲಸ ಇಲ್ಲಿ ಮಾಡಿದ್ದೀವಿ ಸಾಮೂಹಿಕ. ಅನ್ನ ಸಂತರ್ಪಣೆ ನಡೀತಾ ಇರುತ್ತೆ ಸರ್ ಇಲ್ಲಿ ದೇವಸ್ಥಾನದಲ್ಲಿ? ಈಗ ಒಂದು 6 ತಿಂಗಳಿಂದ ನಾವು ಈ ಭಾಗದಲ್ಲಿ ಶುಕ್ರವಾರ ವಿಶೇಷವಾದ ಪೂಜೆ ಅಂತ ಇರುತ್ತೆ. ಎಲ್ಲ ಹೆಣ್ಮಕ್ಳು ಕೂಡ ಇಲ್ಲಿ ಬಂದು ಆ ದೈವ ಆಶೀರ್ವಾದನ ಪಡೆಯೋದಕ್ಕೆ ಬರ್ತಾರೆ. ಹಾಗಾಗಿ ಪೂಜೆ ಮಂಗಳಾರತಿ ಆಗೋದು ಸುಮಾರು 12ವರೆಗೆ ಮಹಾಮಂಗಳಾರತಿ ಆಗುತ್ತೆ. ಹಾಗಾಗಿ ಮಹಾಮಂಗಳಾರತಿ ಆದ ತಕ್ಷಣ ಸಾಕಷ್ಟು ಜನ ಹೆಣ್ಮಕ್ಳು ಈ ಭಾಗದಲ್ಲಿ ಬಂದು ಆ ದೇವಿ ಆಶೀರ್ವಾದ ಪಡಿತಾರೆ. ಅದಕ್ಕೋಸ್ಕರ ಅವರು 1 ಗಂಟೆ ಆಗುತ್ತೆ. 1 ಗಂಟೆಗೆ ಮನೆಗೆ ಹೋಗಿ ಅವರು ಅಡುಗೆ ಮಾಡಿ ಊಟ ಮಾಡೋದು ಕಷ್ಟ ಆಗುತ್ತೆ ಅಂಥೇಳಿ ಈ ಭಾಗದಲ್ಲಿ ನಾವು ಸುಮಾರು 500 ರಿಂದ 600 ಜನಕ್ಕೆ ಊಟದ ವ್ಯವಸ್ಥೆನ ನಾವು ಮಾಡಿದ್ವಿ. ಎಲ್ಲರೂ ಕೂಡ ಅವರ ಹೆಣ್ಮಕ್ಳೇ ಅಂತಲ್ಲ, ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಬಡವರು ಕೂಡ ಇಲ್ಲಿ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ. ತಮ್ಮದು ಈ ದೇವಸ್ಥಾನಕ್ಕೆ ಏನು ಸರ್ ನಿಮ್ಮದು ಅಧ್ಯಕ್ಷತೆ ಏನಿದೆ ಅಂತ? ಅಧ್ಯಕ್ಷತೆ ಅಂತಂದರೆ ಇಲ್ಲಿ ನಾನು ಸುಮಾರು ನನಗೆ ಒಂದು 20 ವರ್ಷ ಇರುವಾಗ ನಾವು ಪ್ರಾರಂಭ ಮಾಡಿದ್ವಿ. ಆವಾಗ ನಮಗಿನ್ನೂ ಅನುಭವನೇ ಇರಲಿಲ್ಲ. ಆವಾಗ ನಾವೇನು ಆಗ್ತೀವಿ ಏನು ಅಂತ ನಮಗೇನು ಅಷ್ಟೊಂದು ತಿಳುವಳಿಕೆ ಇರಲಿಲ್ಲ. ನಾವು ಹುಡುಗನಲ್ಲೇ ಇಲ್ಲೆಲ್ಲ ನಾವು ಒಂದಷ್ಟು ಜನ ಹುಡುಗರು ಸೇರಿಕೊಂಡು ಸಣ್ಣದಾಗಿ ಒಂದು ದೇವಸ್ಥಾನ, ಒಂದು 10 ಅಡಿ ದೇವಸ್ಥಾನವನ್ನು ಇಲ್ಲಿ ಇಟ್ಟಿಗೆ ಮರಳು ಇಲ್ಲೆಲ್ಲ ತೊಗೊಂಬಂದು, ಅವಾಗೆಲ್ಲ ನಮಗೇನು ಕೆಪಾಸಿಟಿ ಇಲ್ಲ, ನಾವೆಲ್ಲ 0 ಫ್ಯಾಮ್ಲಿಯಿಂದ ಬಂದಂಥ ನಾವು. ಹಾಗಾಗಿ ಆ ದೇವಿನ ತಂದು ಇಲ್ಲೆಲ್ಲ ನಾವು ಇಟ್ಟಿಗೆ ಮರಳೆಲ್ಲ ಬೇರೆ ಕಡೆಯಿಂದ ಎಲ್ಲ ಆಯ್ಕೊಂಬಂದಿದ್ದೀವಿ. ಈಗಲಾದರೂ ಯಾರೋ ಒಂದು 10 ಮೂಟೆ ಸಿಮೆಂಟ್ ಕೊಡಿಸಿ ಅಂದರೂ ಕೂಡ ಕೊಡಿಸ್ತಾರೆ. ಆಗಿನ ಪರಿಸ್ಥಿತಿಯಲ್ಲಿ ಇಲ್ಲಿ 85-86 ಇಲ್ಲಿ ಯಾವುದೇ ಒಂದು ಅನುಕೂಲ ಇರಲಿಲ್ಲ. ಹಾಗಾಗಿ ಈ ದೇವಸ್ಥಾನ ಕಟ್ಟೋದಕ್ಕೆ ಹಾಗಾಗಿ ನಾವು ಎಲ್ಲ ಸೇರಿ, ಈ ಹುಡುಗರೆಲ್ಲ ಸೇರಿ ಆ ದೇವಿನ ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ ಮೇಲೆ ಈ ಭಾಗದಲ್ಲಿ ಇಷ್ಟೊಂದು ಡೆವಲಪ್ ಆಗೋದಕ್ಕೆ ಅನುಕೂಲ ಆಯಿತು. ಆ ಶಕ್ತಿ ತುಂಬ ಇದೆ. ಯಾಕಂದರೆ ಆ ದೇವಿಯ ಆಶೀರ್ವಾದ ಪಡೋದು, ಆ ದೇವಿಯ ಶಕ್ತಿಯನ್ನು ನಂಬಿರೋರಿಗೆ, ಆ ದೇವಿಯನ್ನು ನಂಬಿರೋರಿಗೆ, ಆಮೇಲೆ ಇಲ್ಲಿ ಬರ್ತಕ್ಕಂಥ ಎಷ್ಟೋ ಜನ ಭಕ್ತಾದಿಗಳಿಗೆ
ತುಂಬ ಒಳ್ಳೆಯ ಕೆಲಸಗಳನ್ನು ಆಗಿದೆ. ಅಲ್ಲಿ ಕೇಳ್ಕೊಂಡೋಗಿದ್ದ ಕೆಲಸ ಯಾವುದೂ ಆಗಿಲ್ಲ ಅಂತಿಲ್ಲ. ಫ್ಯಾಮ್ಲಿ ಪ್ರಾಬ್ಲಮ್ ಏನೇ ಇರಲಿ ಕೂಡ ಇಲ್ಲಿ ಬಂದು ಆ ದೇವಿಯನ್ನು ಆಶೀರ್ವಾದ ಮಾಡ್ಕೊಂಡೋದ್ರೆ ಮತ್ತು ಆ ದೇವಿಗೆ ಏನೋ ಒಂದು ಅಭಿಷೇಕನೋ ನಮ್ಮ ಕೈಲಾದಷ್ಟು ಏನೋ ನಾವು ಪೂಜೆ ಮಾಡಿಸ್ತೀವಿ ಅಂತೇಳಿ ಮುಕ್ಕೊಂಡೋದ್ರೆ 100% ಸಕ್ಸಸ್ ಆಗಿದೆ. ಯಾಕಂದರೆ ನಾನೇ ಇದಕ್ಕೆ ಕಾರಣ. ಯಾಕಂದರೆ ನಾವು ಜೀರೋ ಫ್ಯಾಮಿಲಿಯಿಂದ ಬಂದವರು. ಹಾಗಾಗಿ ಈ ದೇವಿನ ಇಲ್ಲಿ ಕುಂಡ್ರಿಸಿದ ಮೇಲೆ ನನಗೆ ರಾಮರೆಡ್ಡಿ ಸಾಹೇಬರು ಕರೆದು ನನಗೆ ಕೌನ್ಸಿಲರ್ ಸೀಟನ್ನು ಕೊಟ್ಟು ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಜನಗಳು ಕೂಡ ಸೇವೆ ಮಾಡೋಂಥ ಭಾಗ್ಯ ನನಗೆ ತಲಿಸ್ಕೊಟ್ಟಿದ್ದಾರೆ. ಅಂದರೆ ಅದು ಮತ್ತು ಎಲ್ಲಮ್ಮಗೆ ಮತ್ತು ನಮ್ಮ ಗುರುಗಳಾದ ರಾಮರೆಡ್ಡಿಗೆ ಸಲ್ಲಿಸ್ಬೇಕಂತ ನಾನು ಹೇಳ್ತೀನಿ. ಆಮೇಲೆ ಸರ್, ಜಾತ್ರೆ ಏನಾದರೂ ನಡೆಯುವಂಥದ್ದು ಏನಾದರೂ ಸಂದರ್ಭ ಇದೆಯಾ ಸರ್ ಮುಂದೆ ಬರೋ ದಿನಗಳಲ್ಲಿ? ಜಾತ್ರೆ ನಾವು ತುಂಬ ಗ್ರ್ಯಾಂಡಾಗಿ ಮಾಡ್ತೀವಿ ನಾವು. ಯಾಕಂದರೆ ಸಾಕಷ್ಟು ಸುಮಾರು ಒಂದು 10,000 to 20,000 ಜನ ಇಲ್ಲಿ ಜಾತ್ರೆಗೆ ಭಾಗವಹಿಸ್ತಾರೆ. ಯಾಕಂದರೆ ನಾವು ಭಾಳ ಗ್ರ್ಯಾಂಡಾಗಿ ಮಾಡ್ತೀವಿ. ನೀವು ನೋಡಬೇಕು ಒಂದು ಸಾರಿ ಇಲ್ಲಿ ಜನಗಳು ಕೂಡ ನೀವು ಒಪಿನಿಯನ್ ತೊಗೋಬೋದು. ಬರೀ ನಾನೇ ಹೇಳ್ಕೊಂಡು ನನಗೋಸ್ಕರ ನಾನೇ ಹೊಗಳ್ಕೊಳ್ಳೋದಲ್ಲ. ಯಾಕಂದರೆ ನನ್ನ ಬಗ್ಗೆ ನಾನೇ ಹೇಳ್ಕೊಳ್ಳೋದಕ್ಕಿಂತಲೂ ಕೂಡ ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳು, ಇಲ್ಲಿ ಇರ್ತಕ್ಕಂಥ ಜನಗಳನ್ನ ನೀವು ಕೇಳಿ ತಿಳ್ಕೊಬೋದು. ಮರದ ವಿಶೇಷತೆ ಏನು? ಎಷ್ಟು ವರ್ಷ ಆಯಿತು ಈ ಮರ ಇಟ್ಕೊಂಡು? ಆಮೇಲೆ ಇದರಲ್ಲಿ ವಿಭಿನ್ನವಾಗಿರುವಂಥ ಸ್ವಲ್ಪ ಹೇಳಬೇಕಂತ ಹೇಳ್ತಾ ಇದ್ರಿ, ಹೇಳಿ ಸರ್. ಇದು ಸುಮಾರು ಒಂದು 75 ವರ್ಷ ಆಗಿದೆ ಸರ್ ಈ ಮರಕ್ಕೆ. ಈ 75 ವರ್ಷ ಆಗಿದೆ. ಇಲ್ಲಿ ನಾಗರಕಟ್ಟೆ ಅಂತೇಳಿ ಮಾಡಿದ್ವಿ ನಾವು. ಆವಾಗ ಯಲ್ಲಮ್ಮ ದೇವಸ್ಥಾನ ಇರಲಿಲ್ಲ. ಫಸ್ಟ್ ಇಲ್ಲಿ ನಾಗರಕಟ್ಟೆ ಅಂತಲೇ ಮಾಡಿದ್ವಿ. ಇಲ್ಲಿ ಸಣ್ಣದಾಗಿ ಗಣಪತಿ ಒಂದು ಚಿಕ್ಕದಾಗಿ ಒಂದು ವಿಗ್ರಹವನ್ನು ಕೊಂಡಿಸಿದ್ವಿ. ಅದು ಈ ಮಕ್ಕಳು ಎಲ್ಲ ಆಟ ಆಡಿಕೊಂಡು ಪೂಜೆ ಮಾಡ್ಕೊಂಡು ಇದ್ದಿದ್ದಂಥ ಜಾಗ ಇದು. ಹಾಗಾಗಿ ಈ ಮರಕ್ಕೆ ವಿಶೇಷವಾಗಿ ಈ ಭಾಗದಲ್ಲಿ ನೋಡಿ, ಇಲ್ಲಿ ತಾಯಿ ಗರ್ಭದಲ್ಲಿ ಹುಟ್ಟಿರೋ ಮಗು ಥರ ಹೊಟ್ಟೆಲಿದೆ. ಇದನ್ನು ತಾವು ನೋಡ್ಬೋದು. ಹಾಗಾಗಿ ಇಲ್ಲಿ ಭಾಳ ವಿಶೇಷವಾಗಿ ಬೆಳಗ್ಗೆ 5 ಗಂಟೆಗೆ ಬಂದು ಇಲ್ಲಿ ಅಸ್ಪತ್ಕಟ್ಟೆಯನ್ನು ಪೂಜೆ ಮಾಡಿದ್ರೆ ಸಾಕಷ್ಟು ಜನಕ್ಕೆ ಮದುವೆ ಆಗದಿರೋರಿಗೆ ಮದುವೆಗಳಾಗಿದೆ, ಮಕ್ಕಳ ಭಾಗ್ಯ ಇಲ್ಲದವ್ರಿಗೆ ಮಕ್ಕಳ ಭಾಗ್ಯ ಸಿಕ್ಕಿದೆ. ಈ ಥರ ಸಾಕಷ್ಟು ಅವ್ರ ಕೋರಿಕೆಗಳನ್ನು ಸಾಕಷ್ಟು ನೆರವೇರಿಸಿರೋಂಥ ಜಾಗ ಇದು. ಭಾಳ ಪುಣ್ಯವಾದಂಥ ಜಾಗ ಇದೆ. ಯಾಕಂದರೆ ಈ ಭಾಗದಲ್ಲಿ ನೀವು ನೋಡಿ, ಯಲ್ಲಮ್ಮ ಟೆಂಪಲ್ ಇದೆ, ಗಣಪತಿ ಇದೆ, ಸಾಯಿಬಾಬಾ ಇದೆ, ನಾಗರಕಲ್ಲಿದೆ, ನವಗ್ರಹ ಇದೆ. ಇಷ್ಟು ಕೂಡ ಈ ಭಾಗದಲ್ಲಿ ನೆಲೆಸಿರೋಂಥ ಜಾಗ ಇದು. ನೀವು ಎಲ್ಲ ಕಡೆಯೂ ನೋಡಿರ್ಬೋದು. ಇದರಲ್ಲಿ ಇರೋಂಥ ಶಕ್ತಿ ನಿಮಗೆ ನನ್ನ ಅನುಭವದಲ್ಲೇ ನಾನು ಹೇಳ್ತೀನಿ. ಹಾಗಾಗಿ ನೀವು ಭಕ್ತಾದಿಗಳು ಕೂಡ ನೀವು ಕೇಳಿ ತಿಳ್ಕೊಬೋದು. ಯಾಕಂದರೆ ನಾವು ಈ ಮಾಡಿರೋದು ನಾವೇ ಹೊಗಳ್ಕೊಳ್ಳೋಕ್ಕಾಗೋದಿಲ್ಲ. ಭಕ್ತಾದಿಗಳಿಗೆ ಅವ್ರಿಗೇನು ಅನುಕೂಲ ಆಗಿದೆ ನೀವು ಅವ್ರ ಹತ್ರನೇ ನೀವು ಕೇಳಿ ತಿಳ್ಕೊಳ್ಳೋ ಅಂಥದ್ದು ನಿಮಗೆ ಸಿಗುತ್ತೆ. ಸರ್, ಈ ಮರದಲ್ಲಿ ಪ್ರಕೃತಿ ಗಣೇಶ ಅನ್ನೋದಿದೆ ಅಂತ ಕೇಳ್ಪಟ್ಟಿದ್ದೀವಿ ಸರ್. ಅದು ಎಲ್ಲಿ ಬರುತ್ತೆ ಒಂಚೂರು ತೋರಿಸ್ತೀರಾ? ಸರ್, ನೀವು ಇಲ್ಲಿ ನೋಡ್ಬೋದು. ನೋಡಿ, ಈ ಭಾಗದಲ್ಲಿ ಈ ಗಣಪತಿ ಸೇಪೆ ಇದೆ. ಇದನ್ನು ನೀವು ತಿಳ್ಕೊಬೋದು. ನೋಡಿ, ತಲೆ, ಇದು ಸೊಂಡ್ಲ ಥರ ಇದೆ, ಇದು ಶಂಕು, ಇದೆಲ್ಲ ಇದೆ ನೋಡಿ. ಥ್ಯಾಂಕ್ ಯು ಸರ್. ಸುಮಾರು ಇಲ್ಲಿ ಒಂದು ಹಾವು ಕೂಡ ನೆಲೆಸಿದೆ ಈ ಭಾಗದಲ್ಲಿ. ನೈಟು 4 ಗಂಟೆಗೆ ಸುಮಾರು ಜನ ನೋಡೋರು ಇದ್ದಾರೆ.
ನಮ್ಮ ಅರ್ಚಕರು ಕೂಡ ನೋಡಿದ್ದಾರೆ. ಇಲ್ಲಿ ಇಲ್ಲಿ ಬಂದು ಮಲ್ಕೊಂಡು ಬೆಳಗ್ಗೆ 4 ಗಂಟೆಗೆ ವಾಪಸ್ಸು ಹೋಗುತ್ತೆ. ಎಲ್ಲಿ ಇರುತ್ತೆ ಅಂತಲೂ ಗೊತ್ತಾಗೋದಿಲ್ಲ. ಅದು ಎಲ್ರಿಗೂ ಕಾಣೋದಿಲ್ಲ. ಅದು ಕೆಲವ್ರಿಗೆ ಮಾತ್ರ ತುಂಬ ಭಕ್ತಿಯಿಂದ ಪೂಜೆ ಮಾಡೋವಂಥ ಭಕ್ತಾದಿಗಳಿಗೆ ಇಲ್ಲಿ ತಾವು ನೋಡಿರೋದು ನಮ್ಗೆ ಹೇಳಿದ್ದಾರೆ, ತಿಳಿಸಿದ್ದಾರೆ. ಸರ್, ಪ್ರತಿಯೊಬ್ಬರು ಕಾಶಿ ವಿಶ್ವನಾಥನ ದೇವಸ್ಥಾನಕ್ಕೆ ಕಾಶಿಗೆ ಹೋಗಬೇಕು ಅಂತಾರೆ. ಆದರೆ ಇಲ್ಲಿ ಕಾಶಿ ವಿಶ್ವನಾಥ ಇಲ್ಲೇ ನೆಲೆಸಿದ್ದಾನೆ. ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ತಾವು? ಸರ್, ಕಾಶಿ ವಿಶ್ವನಾಥ ಅಂತೇಳಿ ಅದಕ್ಕೆ ಇತಿಹಾಸ, ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಹಾಗಾಗಿ ಸಾಕಷ್ಟು ಜನ ಕಾಶಿ ನೋಡೋಕ್ಕಾಗೋದಿಲ್ಲ. ಯಾಕಂದರೆ ಎಲ್ಲ ಕೂಲಿ ಮಾಡೋ ಜನನೇ ಜಾಸ್ತಿ ನಮ್ಮಲ್ಲಿ ಇರ್ತಕ್ಕಂಥ BTM ಕ್ಷೇತ್ರದಲ್ಲಿ. ಆ ಬಡವರು ಜಾಸ್ತಿ ಇರೋದರಿಂದ ನಾನು ಚಿಂತನೆ ಮಾಡಿದೆ, ಎಲ್ಲರೂ ಹೋಗೋಕ್ಕಾಗೋದಿಲ್ಲವಲ್ಲ ಕಾಶಿಗೆ. ಈ ಕಾಶಿ ವಿಶ್ವನಾಥ ದೇವಸ್ಥಾನನ ನಾವೇ ಯಾಕೆ ಈ ಭಾಗದಲ್ಲಿ ಮಾಡಬಾರ್ದು ಅಂತೇಳಿ ನಾನು ಕಲ್ಪನೆ ಮಾಡಿಕೊಂಡು ನೈಟು ನಾನು ಮಲಗಿದಾಗ ನೈಟಲ್ಲಿ ನನಗೆ ಒಂದು ಕನಸಲ್ಲಿ ನಾವು ಈ ಥರ ಒಂದು ಮಾಡಬೇಕಂತೇಳಿ ನನಗೆ ಒಂದು ಜ್ಞಾನೋದಯ ಆಯಿತು. ಹಾಗಾಗಿ ನಾನು ಇಲ್ಲಿ ಬಂದು ಕೂತ್ಕೊಂಡು ಯೋಚನೆ ಮಾಡ್ತಾ ಇರಬೇಕಂದ್ರೆ ಸುಮಾರು 25 ವರ್ಷಗಳಿಂದ ನಾವು ಒಂದು ಓಮದ ಕುಂಡ ಮಾಡಿದ್ವಿ. ಆ ಓಮದ ಕುಂಡ ಸೆಂಟ್ರಲ್ಲೇ ನಮಗೆ ಅಲ್ಲಿ ಕರ್ಕೊಂಡೋಗಿ ಅಲ್ಲಿ ನಮ್ಮನ್ನು ನಾನೊಬ್ಬನೇ ಯೋಚನೆ ಮಾಡುವಾಗ ನಾನೊಬ್ಬನೇ ಹೋಗಿ ಅಲ್ಲಿ ನಿಂತ್ಕೊಂಡು ಆ ಭಾಗದಲ್ಲಿ ಯೋಚನೆ ಮಾಡ್ತಾಯಿದ್ದಾಗ ನನಗೆ ಅಲ್ಲೇ ಮಾಡಬೇಕಂತೇಳಿ ನನಗೆ ಒಂದು ಜ್ಞಾನೋದಯ ಆಯಿತು. ಹಾಗಾಗಿ ಕಾಶಿಯಿಂದನೇ ವಿಗ್ರಹವನ್ನು ತರಿಸಿ ಇಲ್ಲಿ ಕಾಶಿ ವಿಶ್ವನಾಥ್ ಅಂತೇಳಿ ನಾವು ಪ್ರತಿಷ್ಠಾಪನೆ ಮಾಡಿದ್ವಿ. ಯಾಕಂದರೆ ಇಲ್ಲಿ ಇರ್ತಕ್ಕಂಥ ಭಕ್ತಾದಿಗಳಿಗೆ ಆ ತಾಯಿ ಯಲ್ಲಮ್ಮ ದೇವಿ, ರೇಣುಕಾ ಯಲ್ಲಮ್ಮ ದೇವಿ ಆಶೀರ್ವಾದ ಇಲ್ಲೆಲ್ಲರಿಗೂ ಇದೆ. ಹಾಗಾಗಿ ಈ ಭಾಗದಲ್ಲಿ ಕಾಶಿ ವಿಶ್ವನಾಥ ಆಶೀರ್ವಾದ ಕೂಡ ಸದಾ ಈ ಭಾಗದಲ್ಲಿ ಇರ್ತಕ್ಕಂಥ ಬಡವರಿಗೆ ಮತ್ತು ಇರ್ತಕ್ಕಂಥ ಭಕ್ತಾದಿಗಳಿಗೆ ಅನುಕೂಲ ಆಗಲಿ ಅಂತೇಳಿ ನಾನು ಈ ಭಾಗದಲ್ಲಿ ಕಾಶಿ ವಿಶ್ವನಾಥ ದೇವಸ್ಥಾನವನ್ನು ಪ್ರಾರಂಭ ಮಾಡಿ ಪ್ರತಿಷ್ಠಾಪನೆ ಮಾಡಿ ಬರ್ತಕ್ಕಂಥ ಭಕ್ತಾದಿಗಳು ಕೂಡ ಒಳ್ಳೆ ಖುಷಿ ತಂದಿದೆ. ಯಾಕಂದ್ರೆ ನಾವು ಎಷ್ಟು ಕಾಶಿಗೆ ಹೋಗ್ಬೇಕಾಯ್ತು, ನಮ್ಮ ಹತ್ರ ದುಡ್ಡಿರಲ್ಲ, ಅಲ್ಲಿಗೆ ಹೋಗೋಕ್ಕಾಗೋದಿಲ್ಲ ಅನ್ನೋರು ಆ ತಂದೆ ಕಾಶಿ ವಿಶ್ವನಾಥನ ದರ್ಶನವನ್ನು ಮಾಡಿದ್ರೆ ಅವರಿಗೆ ಕಾಶಿಯಲ್ಲಿ ಹೋಗಿ ಬಂದಂಥ ಪುಣ್ಯವನ್ನು ಇಲ್ಲಿ ಸಿಗುತ್ತಂತ ನಾನು ಭಾವಿಸ್ಕೊಂಡಿದ್ದೀನಿ.
ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.